Hey everyone, welcome back to One Crazy Intimate YouTube ಚಾನಲ್. ಇವತ್ತು ಡಿಸೆಂಬರ್ 31st ಲಾಸ್ಟ್ ಡೇ ಆಫ್ 2025 ಆ್ಯಂಡ್ ನಾಳೆ 2026 ಶುರು ಆಗ್ತಿದೆ. ಸೊ ಈ ಹೊಸ ವರ್ಷನ ನಾನು ಹೊಸ ಥರ ಶುರು ಮಾಡ್ತಾ ಇದ್ದೀನಿ. ಇದು ಒಂದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಇವತ್ತು ನಾನು ನಿಮ್ಮೆಲ್ಲನೂ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಈ ಪ್ಲೇಸಿಗೆ ನಾನು ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಕಂಪ್ಲೀಟ್ ಸೋಲೋ ಟ್ರಾವೆಲ್ ಆಗಿರಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ. ಸೊ ಆ ಪೇಜಲ್ಲಿ ಟ್ರಿಪ್ಸ್ನ ಆರ್ಗನೈಸ್ ಮಾಡ್ತಾರೆ. ಥ್ರೂ ದ್ಯಾಟ್ ಪೇಜ್ ನಾನು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಸ್ಟ್ರೇಂಜರ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಟು ಟ್ರಾವೆಲ್ ಲೈಕ್ ದಿಸ್. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ದಿಸ್. ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀನಿ, ಅದು ಯಾವ ಪೇಜಲ್ಲಿ ಟ್ರಿಪ್ಸ್ನ ಆರ್ಗನೈಸ್ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ನನ್ನ ಬೋರ್ಡಿಂಗ್ ಪಾಯಿಂಟ್ ಇದ್ದಿದ್ದು ಗೊರಗುಂಟೆಪಾಳ್ಯ. ಗೊರಗುಂಟೆಪಾಳ್ಯಗೆ TT 9:15ಗೆ ರೀಚ್ ಆಗುತ್ತೆ ಅಂತ ಹೇಳಿದರು ಆ್ಯಂಡ್ ಆನ್ ಟೈಮ್ ರೀಚ್ ಆದರು. ಗೊರಗುಂಟೆಪಾಳ್ಯದಿಂದ TTನ ಬೋರ್ಡ್ ಮಾಡಿಕೊಂಡು ಸ್ವಲ್ಪ ದೂರ ಹೋಗಿ ನೆಲಮಂಗಲ ಹತ್ರ ಒಂದು ಬ್ರೇಕ್ ತಗೊಂಡು ಡಿನ್ನರ್ನ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. 2026 ಶುರು ಆಗೋದಕ್ಕೆ ಇನ್ನೊಂದು 10 ಮಿನಿಟ್ಸ್ ಇರೋವಾಗ ಒಂದು ಬ್ರೇಕ್ನ ತಗೊಂಡ್ವಿ ಆ್ಯಂಡ್ ಅವರ್ ಟ್ರೆಕ್ ಲೀಡ್ ವಾಸ್ ಕೈಂಡ್ ಇನಫ್ ಟು ಗೆಟ್ ಅ ಕೇಕ್ ಫಾರ್ ಸೆಲೆಬ್ರೇಷನ್. ಸೊ ಕೇಕ್ನ ಕಟ್ ಮಾಡಿ 2026ನ ವೆಲ್ಕಮ್ ಮಾಡಿದ್ವಿ. Light, no? Light. Light. Yeah. What a start. Happy New Year, guys! Happy New Year. ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರಿಗೂ ನ್ಯೂ ಇಯರ್ ವಿಶಸ್ ಮಾಡಿ ಕಟ್ ಮಾಡಿದ ಕೇಕ್ನ ಖಾಲಿ ಮಾಡಿ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. 2026 ಪರ್ಸ್ನಲಿ ನನಗೆ ತುಂಬ ಇಂಪಾರ್ಟೆಂಟ್ ಇಯರ್. ಸೊ ಈ ಇಯರ್ನ ಆ್ಯಕ್ಟಿವ್ ಆಗಿ ಶುರು ಮಾಡಬೇಕಂತ ಹೇಳಿ ನಾನು ಹೊರಟಿರೋದು ನೇತ್ರಾವತಿ ಪೀಕ್ ಟ್ರೆಕ್ಕಿಂಗಿಗೆ. ಫೈನಲ್ ಆಗಿ ಒಂದು ಪಿಟ್ ಸ್ಟಾಪ್ ತೊಗೊಂಡು ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಆ್ಯಂಡ್ ಲೈಟಾಗಿ ಒಂದು ನ್ಯಾಪ್ ತೊಗೊಂಡು ಕಣ್ಬಿಡೋ ಅಷ್ಟರಲ್ಲಿ ಹೋಮ್ ಸ್ಟೇನ ರೀಚ್ ಆಗಿದ್ವಿ. ನಾವು ಹೋಮ್ ಸ್ಟೇ ರೀಚ್ ಆದಾಗ ಟೈಮ್ ಅರ್ಲಿ ಮಾರ್ನಿಂಗ್ 6 o'clock ಆ್ಯಂಡ್ ಇಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ನಮಗೆ 1 hour ಟೈಮ್ ಇತ್ತು. ಈ ಹೋಮ್ ಸ್ಟೇ ಇರೋದು ಸಂಸೆ ಅನ್ನೋ ಒಂದು ಪ್ಲೇಸಲ್ಲಿ. ಇದು ಕಳಸಾ ತಾಲೂಕಲ್ಲಿ ಬರುತ್ತೆ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಸಂಸೆ ಎಸ್ಟೇಟ್ ಬಗ್ಗೆ ಕೇಳಿರ್ತೀರ ಆ್ಯಂಡ್ ಸಂಸೆ ಗಣಪತಿ ಟೆಂಪಲ್ ಸಾಕಷ್ಟು ಮೂವೀಸಲ್ಲಿ ತೋರಿಸಿರ್ತಾರೆ, ನೋಡಿರ್ತೀರ. ಇನ್ನೂ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ದಿಸ್ ಇಸ್ ಇನ್ ಕುದುರೆಮುಖ ಎಲ್ಲರಿಗೂ ಗೊತ್ತಿರುತ್ತೆ. ಈ ಹೋಮ್ ಸ್ಟೇ ನೇಮ್ ಬೆಲ್ಲಾ ಹೋಮ್ ಸ್ಟೇ. ನೀವು ಟ್ರೆಕ್ಕಿಂಗ್ ಮಾಡೋವಾಗ ಹಿಲ್ಸ್ ಎಲ್ಲ ತುಂಬ ರಿಮೋಟ್ ಪ್ಲೇಸಸ್ಸಲ್ಲಿರುತ್ತೆ, ಸೊ ಲಕ್ಸುರಿನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಹೈಜಿನಿಕ್ ಆಗಿತ್ತು. ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ನಾವಿವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರ್ ಮತ್ತು ಪಲಾವ್ ಇತ್ತು. ಟೇಸ್ಟ್ ವಾಸ್ ಗುಡ್. ಹೈಜಿನಿಕ್ಕಾಗಿ ಫುಡ್ನ ಇಲ್ಲೇ ಪ್ರಿಪೇರ್ ಮಾಡಿ ಇಲ್ಲೇ ಸರ್ವ್ ಮಾಡ್ತಾಯಿದ್ರು. ಫುಡ್ಡೆಲ್ಲ ಫುಲ್ ಹಾಟ್ ಆಗಿತ್ತು. ಹೆಲ್ದಿ ಫುಡ್, ಹೋಮ್ ಸ್ಟೈಲ್ ಫುಡ್ ಇಲ್ಲಿ ಸರ್ವ್ ಮಾಡ್ತಾಯಿದ್ರು. If you eat chicken, you can't do trekking. You will be full, no? ಇದು ಈ ಹೋಮ್ ಸ್ಟೇಯ ಡೈನಿಂಗ್ ಹಾಲ್ ಕೂಡ ಹೈಜಿನಿಕ್ ಆಗಿತ್ತು ಆ್ಯಂಡ್ ಬೆವ್ರೇಜಸಲ್ಲಿ ಕಾಫಿ ಇರಲಿಲ್ಲ, ಬರೀ ಟೀ ಮಾತ್ರ ಇತ್ತು. ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿ ನಾವಿವಾಗ ಬೇಸ್ ಕ್ಯಾಂಪ್ ಕಡೆ ಜರ್ನಿನ ಶುರು ಮಾಡ್ತಾ ಇದ್ದೀವಿ. ನೇತ್ರಾವತಿ ಟ್ರೆಕ್ ಬೇಸ್ ಕ್ಯಾಂಪಿಗೆ ಹೋಗೋದಕ್ಕೆ ಪಾತ್ ಸ್ವಲ್ಪ ಆಫ್ ರೋಡಿಂಗ್ ಇದೆ, ಸೊ ಜೀಪಲ್ಲೇ ಟ್ರಾವೆಲ್ ಮಾಡಬೇಕು. ಪರ್ ಪರ್ಸನ್ 500 ಚಾರ್ಜ್ ಮಾಡ್ತಾರೆ. ನಾನು ಈ ನೇತ್ರಾವತಿ ಟ್ರೆಕ್ಕಿಂಗ್ ಟ್ರಿಪ್ನ ಮೌಂಟ್ ಕೈನೆಟಿಕ್ಸ್ ಅವ್ರ ಕಡೆಯಿಂದ ಬುಕ್ ಮಾಡ್ಕೊಂಡಿದ್ದೆ. ಸೊ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಟ್ರಾನ್ಸ್ಪೋರ್ಟ್, ಹೋಮ್ ಸ್ಟೇ, ಜೀಪ್ ರೈಡ್, ಬ್ರೇಕ್ಫಾಸ್ಟ್, ಲಂಚ್, ಸ್ನ್ಯಾಕ್ಸ್ ಎಲ್ಲನೂ ಅವ್ರ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿತ್ತು. ಆಫ್ಟರ್ ಅರೌಂಡ್ 30 minutes ಆಫ್ ಜೀಪ್ ರೈಡ್ ನಾವು ಬೇಸ್ ಕ್ಯಾಂಪ್ನ ರೀಚ್ ಆದ್ವಿ. ನಾವಿವಾಗ ನೇತ್ರಾವತಿ ಟ್ರೆಕ್ ಬೇಸ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಸೊ ನೇತ್ರಾವತಿ ಟ್ರೆಕ್ ಮಾಡೋದಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಆ ರಿಜಿಸ್ಟ್ರೇಷನ್ಗೆ ಪರ್ ಪರ್ಸನ್ 500 ಚಾರ್ಜ್ ಮಾಡ್ತಾರೆ. ಇದು ಎಲ್ಲ ಇಟ್ ವಾಸ್ ಟೇಕನ್ ಕೇರ್ ಬೈ ಮೌಂಟ್ ಕೈನೆಟಿಕ್ಸ್. ಇಲ್ಲಿ ಟ್ರೆಕ್ಕಿಂಗಿಗೆ ಸ್ಟಿಕ್ನ ರೆಂಟಿಗೆ ಕೊಡ್ತಾಯಿದ್ರು. ಪರ್ ಸ್ಟಿಕ್ 20 rupees ಚಾರ್ಜ್ ಮಾಡ್ತಾರೆ ಆ್ಯಂಡ್ ಇಟ್ ವಾಸ್ ಟೋಟಲಿ ವರ್ತ್ ಎವ್ರಿ ಪೆನಿ. ಯಾಕೆ ಅಂತ ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಲಾಸ್ಟ್ 1-2 kilometers ಸ್ಟ್ರೆಚ್ ತುಂಬಾ ಸ್ಟೀಪ್ ಇದೆ. ಸೊ ಈ ಸ್ಟಿಕ್ ಇಲ್ಲ ಅಂದಿದ್ರೆ ನಾನು ಪೀಕ್ನ ರೀಚ್ ಆಗ್ತಾ ಇದ್ನೋ ಇಲ್ವೋ ನನಗೆ ಗೊತ್ತಿಲ್ಲ.
vlog. Yeah, hi. Say hi. Good morning. We started our trekking now. And where are we going? Adventurous ride. Where are we going? Netravati peak. How was the jeep ride? Jeep ride was amazing, adventurous, and too shaky. ಗೈಸ್ ಟ್ರೆಕ್ ಸ್ಟಾರ್ಟ್ ಮಾಡಿ 5-10 ಮಿನಿಟ್ಸ್ ಆಗಿದೆ ಅಷ್ಟೇ. ವಿ ಆರ್ ಆಲ್ರೆಡಿ ಸೋ ಟಯರ್ಡ್. ಫುಲ್ ಸ್ಟೀಪ್ ಇದೆ. ನೇತ್ರಾವತಿ ಟ್ರೆಕ್ ಬೇಸ್ ಕ್ಯಾಂಪಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪಾಯಿಂಟಿಗೆ ಅರೌಂಡ್ ಒಂದು 500 ಮೀಟರ್ಸ್ ಇರ್ಬೋದು. ಆ ಪಾತ್ ಸ್ವಲ್ಪ ಸ್ಟೀಪ್ ಇದೆ ಅಂತ ಅನ್ನಿಸ್ತು. ಫುಲ್ ಟಯರ್ಡ್ ಆಗಿತ್ತು. Vlog, guys. How was the experience? So good. Jeep experience. We are just starting. Jeep experience. How was it? Awesome. Into the audience are misplaced. ಚಿಕ್ಕಮಗಳೂರಲ್ಲಿ ಸಾಕಷ್ಟು ಟ್ರೆಕ್ಕಿಂಗ್ ಆಪ್ಷನ್ಸ್ ಇದೆ. ನೀವು ಯಾವುದೇ ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೂ ಫಸ್ಟ್ ಅರಣ್ಯ ವಿಹಾರ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಆ ರಿಜಿಸ್ಟ್ರೇಷನ್ ಇದ್ದರೆ ಮಾತ್ರ ನಿಮ್ಮನ್ನ ಫಾರೆಸ್ಟ್ ಒಳಗಡೆ ಅಲೋ ಮಾಡ್ತಾರೆ. ಆ್ಯಂಡ್ ಆ ರಿಜಿಸ್ಟ್ರೇಷನ್ಗೆ ನೀವು ಒಂದು ಐ ಡಿ ಪ್ರೂಫ್ನ ಸಬ್ಮಿಟ್ ಮಾಡಬೇಕು. ಲೈಕ್ ಆಧಾರ್ ಕಾರ್ಡ್ ಆರ್ ಪಾಸ್ಪೋರ್ಟ್ ಆ ಥರ ಒಂದು ಗೌರ್ಮೆಂಟ್ ಐ ಡಿ ಪ್ರೂಫ್ನ ಸಬ್ಮಿಟ್ ಮಾಡಬೇಕು. ಆ್ಯಂಡ್ ಆ ಪ್ರೂಫ್ನ ನೀವು ಫಿಸಿಕಲ್ ಕಾಪಿ ಆರ್ ಫೋಟೋ ಕಾಪಿನ ಕ್ಯಾರಿ ಮಾಡಬೇಕು. ಬಿಕಾಸ್ ಈ ವೆರಿಫಿಕೇಷನ್ ಪಾಯಿಂಟಲ್ಲಿ ಅದನ್ನು ವೆರಿಫೈ ಮಾಡ್ತಾರೆ. In my case, this registration was taken care by Mount Kinetics and this was also included in their package. And plastic is completely banned. ನೀವೇನಾದರೂ ಒನ್ ಟೈಮ್ ಯೂಸಬಲ್ ಪ್ಲಾಸ್ಟಿಕ್ನ ಕ್ಯಾರಿ ಮಾಡ್ತಾ ಇದ್ದರೆ ಅದನ್ನು ಕ್ಯಾರಿ ಮಾಡೋದಕ್ಕೆ ಬಿಡಲ್ಲ ಚೆಕ್ಕಿಂಗ್ ಪಾಯಿಂಟಿಂದ. ಲೈಕ್ ಚಾಕ್ಲೇಟ್ಸ್ ಇಲ್ಲ ಯೋಗ ಬಾರ್ಸ್ ಮತ್ತು ಚಿಪ್ಸ್ ಎಲ್ಲ ಇರುತ್ತಲ್ಲ, ಸೊ ಅದ್ರದ್ದೆಲ್ಲ ಕವರ್ಸ್ನ ನೀವು ರಿಮೂವ್ ಮಾಡಿ ಅದನ್ನು ಟಿಫಿನ್ ಬಾಕ್ಸಲ್ಲಿ ಕ್ಯಾರಿ ಮಾಡಬೇಕು. ನಾವಿವಾಗ ನೇತ್ರಾವತಿ ಟ್ರೆಕ್ ಬೇಸ್ ಪಾಯಿಂಟಿಂದ ಅರೌಂಡ್ 1.5 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ಆಲ್ರೆಡಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಹಿಲ್ಸ್ ಎಲ್ಲ ಕಡೆ ಕವರ್ ಆಗಿದೆ. ತುಂಬ ಚೆನ್ನಾಗಿರೋ ವ್ಯೂಸ್ ಕಾಣಿಸ್ತಾ ಇದೆ. ಈ ಕ್ಲಿಪ್ಸಲ್ಲಿ ನೀವು ಈಗಾಗಲೇ ನೋಡ್ತಿರ್ಬೋದು, ನಾವು ಬೆಟ್ಟದ ತುದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ 1/3 ಆಫ್ ದಿ ಟ್ರೆಕ್ಕಿಂಗ್ ಪಾತ್ ಇದೇ ಥರ ಇದೆ ಅಂತ ಹೇಳ್ಬೋದು. ಇನ್ನು ಮಾನ್ಸೂನ್ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಗ್ರೀನರಿ ಎಲ್ಲ ತುಂಬ ಜಾಸ್ತಿ ಗ್ರೀನ್ ಕಾಣಿಸ್ತಾ ಇರುತ್ತೆ ಎಲ್ಲಿ ನೋಡಿದ್ರೂ. ಇವಾಗ ಆಲ್ಮೋಸ್ಟ್ ನಾವು ಆ ಕಡೆ ಹಿಲ್ಲೆಲ್ಲ ಏನು ನೋಡ್ತಾ ಇದ್ದೀವಿ ಅದು ಡ್ರೈ ಆಗಿರೋ ಥರ ಕಾಣಿಸ್ತಾ ಇದೆ. ಬಟ್ ಮಾನ್ಸೂನಲ್ಲಿ ಬಂದರೆ ಎಲ್ಲ ಫುಲ್ ಗ್ರೀನಾಗಿ ಕಾಣಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ವ್ಯೂ. ನಾನು ನೇತ್ರಾವತಿ ಟ್ರೆಕ್ ಚೂಸ್ ಮಾಡೋದಕ್ಕೆ ಏನು ರೀಸನ್ ಅಂತ ಕೇಳಿದ್ರೆ, ಇದು ಬಿಗಿನರ್ ಫ್ರೆಂಡ್ಲಿ ಟ್ರೆಕ್. 5+5 ಕಿಲೋಮೀಟರ್ ಅಂತ ಹೇಳ್ತಾರೆ. ಬಟ್ ನೇತ್ರಾವತಿ ಟ್ರೆಕ್ ಬೇಸ್ ಪಾಯಿಂಟಿಂದ ಪೀಕ್ ಮತ್ತು ವಾಪಸ್ ಬೇಸ್ ಪಾಯಿಂಟಿಗೆ 8+8 ಅಂತಲೇ ಕೌಂಟ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಅರೌಂಡ್ 16 ಕಿಲೋಮೀಟರ್ಸ್ 2 ವೇಸ್ ಸ್ಟ್ರೆಚ್ ಇರುತ್ತೆ. ಆ್ಯಂಡ್ ಬಿಗಿನರ್ ಫ್ರೆಂಡ್ಲಿ ಅಂತ ಹೇಳ್ತಾರೆ. ನಾನು ಟ್ರೆಕ್ ಮಾಡಿ ಸಾಕಷ್ಟು ವರ್ಷಗಳಾಗಿತ್ತು. ಸೊ ಇವಾಗ ಒಂದು ಬಿಗಿನರ್ ಫ್ರೆಂಡ್ಲಿ ಟ್ರೆಕ್ ಚೂಸ್ ಮಾಡಿದ್ರೆ ನನಗೂ ಈಸಿ ಆಗುತ್ತೆ ಅಂಥೇಳಿ ಇದನ್ನು ಚೂಸ್ ಮಾಡಿದ್ದು. ಥ್ರೂ ಔಟ್ ದಿ ಟ್ರೆಕ್ ನೀವು ಡಿಫ್ರೆಂಟ್ ಟೆರೈನ್ಸ್ನ ನೋಡ್ಬೋದು. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಮೌಂಟೇನ್ ಎಡ್ಜಲ್ಲಿ ವಾಕ್ ಮಾಡ್ತಾ ಇರೋ ಥರ ಇದೆ. ಇದಾದಮೇಲೆ ಸ್ವಲ್ಪ ಫಾರೆಸ್ಟ್ ಏರಿಯಾ ಸಿಗುತ್ತೆ. ಅದಾದಮೇಲೆ ಪೀಕಿಗೆ ಟಚ್ ಆಗಬೇಕಂದ್ರೆ ಸ್ಟೀಪ್ ಮೌಂಟೇನ್ ಸಿಗುತ್ತೆ. ಆ್ಯಂಡ್ ಇನ್ ಬಿಟ್ವೀನ್ ಕೆಲವೊಂದು ಕಡೆ ಮಿಯಾಡೋಸ್ ಥರ ಸಿಗುತ್ತೆ. ಆ್ಯಂಡ್ ಆ್ಯನಿಮಲ್ಸ್ ನಾವೇನು ಅಷ್ಟು ಡಿಫ್ರೆಂಟ್ ಆ್ಯನಿಮಲ್ಸ್ ಏನು ನೋಡಲಿಲ್ಲ. ಸ್ನೇಕ್ ಎಲ್ಲ ಏನು ಇರಲಿಲ್ಲ. ಲೀಚಸ್ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಅದು ಮಾನ್ಸೂನ್ ಟೈಮಲ್ಲಿ ಇರ್ಬೋದು. ಇವಾಗ ನಮಗೆ ಆ ಥರ ಯಾವುದೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇನ್ ಬಿಟ್ವೀನ್ ನೇತ್ರಾವತಿ ರಿವರ್ ಸ್ಟ್ರೀಮ್ಸ್ ಸಿಗ್ತಾ ಇರುತ್ತೆ. ಒಂದೆರಡು ಕಡೆ ಚಿಕ್ಕ ವಾಟರ್ ಫಾಲ್ಸು ಸಿಗುತ್ತೆ. ಎಲ್ಲದನ್ನು ಈ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ವ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ. ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ನ ನೋಡ್ಬೋದು. ವಾಟರ್ ಸ್ಟ್ರೀಮ್ ಸೌಂಡ್ ಕೇಳಿಸ್ತಾ ಇದೆ ಆಗಲೇ. ಮಾನ್ಸೂನ್ ಟೈಮಲ್ಲಿ ಇಲ್ಲೆಲ್ಲ ಫುಲ್ ವಾಟರ್ ಕವರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನೇತ್ರಾವತಿ ಟ್ರೆಕ್ಕಲ್ಲಿ ನಮಗೆ ಸಿಗ್ತಾ ಇರೋ ಫಸ್ಟ್ ವಾಟರ್ ಫಾಲ್. ಜನ ನೋಡಿ ಎಷ್ಟು ಜನ ಇದ್ದಾರೆ. ಬಂದಿರೋರು ಎಲ್ಲರೂ ಇಲ್ಲಿ ಸ್ಟಾಪ್ ಮಾಡಿ ಪಿಕ್ನ ತೊಗೊತಾ ಇದ್ರು. ಸೊ ನಾವು ಕೂಡ ನಮ್ಮ ಗ್ರೂಪ್ ಪಿಕ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. Also, this is your first source of drinking water in Netravati Trek stretch. 1 minute. Hold a second. How is it? Nice. The most purest form of drinking water. We are drinking water straight from the source.
ಮತ್ತೆ ಅದೇ ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡ್ತಾ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಈ ಥರ ಬ್ಯೂಟಿಫುಲ್ ವ್ಯೂಸ್ ಥ್ರೂ ಔಟ್ ದ ಟ್ರೆಕ್ಕಿಂಗ್ ಸ್ಟ್ರೆಚ್ ಸಿಗ್ತಾ ಹೋದರೆ ಟ್ರೆಕ್ಕಿಂಗ್ ಬೋರಿಂಗ್ ಅಂತ ಅನ್ಸಲ್ಲ ಆ್ಯಂಡ್ ಪೇಯ್ನ್ ಕೂಡ ಗೊತ್ತಾಗೋದಿಲ್ಲ. ಪೀಕ್ ರೀಚ್ ಆಗೋದಕ್ಕೆ ಒಳ್ಳೆ ಮೋಟಿವೇಶನ್ ಕೂಡ ಸಿಕ್ಕಿದಾಗುತ್ತೆ. ಇವಾಗ ನಮಗೆ ಪಾತಲ್ಲೇ ನೇತ್ರಾವತಿ ರಿವರ್ ಸ್ಟ್ರೀಮ್ ಸಿಕ್ಕಿದೆ. ಇನ್ನು ಮಾನ್ಸೂನಲ್ಲಿ ಈ ಪಾತ್ ಫುಲ್ಲು ರಿವರ್ ಫ್ಲೋ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಡೇಂಜರಸ್ ಆಗಿರ್ಬೋದು, ಬಟ್ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು ಮಾನ್ಸೂನ್ ಟೈಮಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಬಂದರೆ. भाई बंद कर लिए क्या आ रहा ದಿಸ್ ಇಸ್ ಅವರ್ ಸೆಕೆಂಡ್ ಸೋರ್ಸ್ ಆಫ್ ವಾಟರ್ ಆ್ಯಂಡ್ ಮಾನ್ಸೂನಲ್ಲಿ ಇಲ್ಲಿ ಪ್ರಾಪರ್ ರಿವರ್ ಇರುತ್ತೆ. ನೀವು ರಿವರ್ನ ಕ್ರಾಸ್ ಮಾಡಬೇಕು. ಈ ಸೆಕೆಂಡ್ ಸೋರ್ಸ್ ಆಫ್ ವಾಟರ್ನ ಕ್ರಾಸ್ ಮಾಡಿದಾದಮೇಲೆ ಟೆರೈನ್ ಚೇಂಜ್ ಆಗಿದೆ. ನೀವು ಇಲ್ಲಿ ಕ್ಲಿಪ್ಪಲ್ಲಿ ನೋಡ್ತಿರ್ಬೋದು. ಇವಾಗ ಸ್ವಲ್ಪ ಗ್ರಾಸ್ ಲ್ಯಾಂಡ್ ಥರ ಇದೆ. ಮಾನ್ಸೂನಲ್ಲಿ ಇಲ್ಲಿ ಫುಲ್ ಗ್ರೀನರಿ ಇರುತ್ತೆ. ಇವಾಗೆಲ್ಲ ಡ್ರೈ ಆಗಿದೆ, ಗ್ರಾಸ್ ಎಲ್ಲ ಡ್ರೈ ಆಗಿದೆ, ಸೊ ಬ್ರೌನ್ ಕಾಣಿಸ್ತಾ ಇದೆ. ಬಟ್ ನೀವು ಮಾನ್ಸೂನ್ ಟೈಮಲ್ಲಿ ಬಂದರೆ ಇಲ್ಲಿ ಫುಲ್ ಗ್ರೀನ್ ಇರುತ್ತೆ. ಆ್ಯಂಡ್ ಇಲ್ಲಿ ನಾವು ಒಂದು ಸ್ಕ್ವಿರಿಲ್ನ ಸ್ಪಾಟ್ ಮಾಡಿದ್ವಿ. ಫುಲ್ ಬಿಗ್ ಸ್ಕ್ವಿರಿಲ್, ಅದು ತುಂಬಾ ದೊಡ್ಡ ಸ್ಕ್ವಿರಿಲ್ಲು. ಆ್ಯಂಡ್ ಇವಾಗ ನಾವು ಫಾರೆಸ್ಟ್ ಟೆರೈನ್ನ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲೂ ಪೂರ್ತಿ ವಾಟರ್ ಸ್ಟ್ರೀಮ್ ಇದೆ. ಸೊ ಮಾನ್ಸೂನಲ್ಲಿ ಇಲ್ಲೆಲ್ಲ ಫುಲ್ ವಾಟರ್ ಕವರ್ ಆಗಿರುತ್ತೆ. ನೇತ್ರಾವತಿ ರಿವರ್ ಫ್ಲೋ ಆಗ್ತಾ ಇರುತ್ತೆ. ರಿವರಲ್ಲೇ ನೀವು ವಾಕ್ ಮಾಡಿಕೊಂಡು ಟ್ರೆಕ್ ಮಾಡಬೇಕು ಮಾನ್ಸೂನ್ ಟೈಮಲ್ಲಿ ಬಂದರೆ. ಪೀಕ್ ಮಾನ್ಸೂನ್ ಟೈಮಲ್ಲಿ ರಿವರ್ ಫ್ಲೋ ಜಾಸ್ತಿ ಆದಾಗ ಈ ಟ್ರೆಕ್ಕಿಂಗ್ ತುಂಬ ಡೇಂಜರಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರೆಕ್ಕಿಂಗ್ನ ಕ್ಲೋಸ್ ಮಾಡಿರ್ತಾರೆ. ಬರೀ ನೇತ್ರಾವತಿ ಮಾತ್ರ ಅಲ್ಲ, ಈ ರೀಜನಲ್ಲಿ ಯಾವ್ಯಾವ ಟ್ರೆಕ್ಕಿಂಗ್ ಇದೆ ಎಲ್ಲದು ಪೀಕ್ ಮಾನ್ಸೂನ್ ಟೈಮಲ್ಲಿ ಕ್ಲೋಸ್ ಮಾಡಿರ್ತಾರೆ. ಫಾರೆಸ್ಟ್ ಟೆರೈನ್ ಕ್ರಾಸ್ ಮಾಡಿದಾದಮೇಲೆ ನಮಗೆ ಸಿಗೋದು ಈ ಬ್ಯೂಟಿಫುಲ್ ಆಗಿರೋ ರಿವರ್. ಸೊ ಇಲ್ಲಿ ರೋಪ್ ಕಾಣಿಸ್ತಾ ಇದೆ ಅಲ್ವಾ, ರೋಪ್ನ ಇಟ್ಕೊಂಡು ಕ್ರಾಸ್ ಮಾಡಬೇಕು ಮಾನ್ಸೂನ್ ಟೈಮಲ್ಲಿ. ಇಲ್ಲಿ ಬಂದರೆ ಇಲ್ಲಿ ರಿವರ್ ಫುಲ್ಲು ಇರುತ್ತೆ. ಸೊ ಲಿಟ್ರಲಿ ನೀವು ರಿವರ್ನ ಕ್ರಾಸ್ ಮಾಡಬೇಕು ಮಾನ್ಸೂನ್ ಟೈಮಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಬಂದರೆ. Say hi again. Hi. ಪೀಕ್ ಮೇಲೆ ಕಾಣಿಸೋ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ, ಪೀಕ್ ರೀಚ್ ಆಗೋದಕ್ಕೆ ಮುಂಚೆ ಸಿಗೋ ಈ ಸ್ಟ್ರೀಮ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಫಾರೆಸ್ಟ್ ಮಧ್ಯ ನೇತ್ರಾವತಿ ರಿವರ್ ಹರಿತಾ ಇರುತ್ತೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೀವೇನಾದ್ರು ಪೀಕ್ನ ಬೇಗ ರೀಚ್ ಆದರೆ ಲಂಚ್ ಟೈಮಿಗೆ ನೀವು ಡಿಸೆಂಡ್ ಆಗಬೇಕಾದ್ರೆ ಈ ಸ್ಟ್ರೀಮ್ ಹತ್ರ ಕುತ್ಕೊಂಡು ಲಂಚ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಟ್ ಮಾನ್ಸೂನಲ್ಲಿ ಆಗಲ್ಲ. ನಾವು ಹೋದಾಗ ವಾಟರ್ ಲೆವೆಲ್ ತುಂಬ ಕಡಿಮೆ ಇತ್ತು. ಸೊ ರಾಕ್ಸ್ ಎಲ್ಲ ಇತ್ತು, ರಾಕ್ಸ್ ಮೇಲೆ ಕುತ್ಕೊಂಡು ಲಂಚ್ ಮಾಡ್ಬೋದಿತ್ತು. ಆ್ಯಕ್ಚುಯಲ್ ಡಿಫಿಕಲ್ಟಿ ಶುರು ಆಗೋದು ಇಲ್ಲಿಂದ. ಈ ರಿವರ್ನ ಕ್ರಾಸ್ ಮಾಡಿದ್ಮೇಲೆ ಒಂದು 2 to 3 ಕಿಲೋಮೀಟರ್ ಸ್ಟ್ರೆಚ್ ಫುಲ್ಲು ಸ್ಟೀಪ್ ಇರುತ್ತೆ. ಸೊ ಹತ್ತುವಾಗ ಎಷ್ಟು ಕಷ್ಟ ಆಗುತ್ತೆ, ಇಳಿಯುವಾಗ ಅದಕ್ಕಿಂತ ತುಂಬ ಜಾಸ್ತಿ ಕಷ್ಟ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರು ಟೋ ನೇಲ್ಸ್ನ ಕಟ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನಿಮ್ಮ ನೇಲ್ಸ್ನ ಕಟ್ ಮಾಡ್ಕೊಂಡು ಹೋಗಿ ಟ್ರೆಕ್ಕಿಂಗ್ ಹೋಗೋದಕ್ಕೂ ಮುಂಚೆ. ಬಿಕಾಸ್ ಇಳಿಯುವಾಗ ಫುಲ್ಲು ಟೋಸ್ ಎಲ್ಲ ಪ್ರೆಸ್ ಆಗ್ತಿರುತ್ತೆ. ನೇಲ್ಸ್ ಇದ್ರಂತೂ ತುಂಬ ಹರ್ಟ್ ಆಗುತ್ತೆ. ವ್ಯೂ ಒಂಥರ ಮೋಟಿವೇಟ್ ಮಾಡ್ತಾ ಇರುತ್ತೆ, ಬಟ್ ಡಿಫಿಕಲ್ಟಿ ಲೆವೆಲ್ ಇಸ್ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ 11 o'clock ಮೇಲೆ ಟ್ರೆಕ್ಕಿಂಗ್ ಅಲೋ ಮಾಡೋದಿಲ್ಲ. ಸೊ ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಮಾರ್ನಿಂಗ್ 11ಗೂ ಮುಂಚೆ ಸ್ಟಾರ್ಟ್ ಮಾಡಬೇಕು. ಗೈಸ್, ಎಕ್ಸ್ಟ್ರೀಮ್ಲಿ ಸ್ಟೀಪ್ ಇದೆ. ಇದಿನ್ನೂ ಪೀಕ್ 1. ಇದಾದಮೇಲೆ ಸೆಕೆಂಡ್ ಪೀಕ್ ಬರುತ್ತೆ, ಅದು ಇನ್ನೂ ಸ್ಟೀಪ್ ಇದೆ ಅಂತೆ. ಫುಲ್ ಡಿಫಿಕಲ್ಟ್ ಫೀಲ್ ಆಗ್ತಾಯಿದೆ. ನೀವು ಅಟ್ಲೀಸ್ಟ್ ಡೈಲಿ ಕಾರ್ಡಿಯೋ ಮಾಡಿದರೆ ಮಾತ್ರ ಇದನ್ನ ಸ್ವಲ್ಪ ಕ್ಲೈಂಬ್ ಮಾಡ್ಬೋದು, ಇಲ್ಲಾಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೆಕೆಂಡ್ ಪೀಕ್ನ ರೀಚ್ ಆಗ್ತೀನಾ ಅಂತ ನೋಡಬೇಕಂದ್ರೆ ಈ ವ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ. ನೀವಿನ್ನೂ ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ಥರ ಹೆಚ್ಚು ಟ್ರಾವೆಲ್ ವ್ಲಾಗ್ಸ್ನ ನೋಡಬೇಕಂತ ಹೇಳಿದ್ರೆ ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರಣ್ಯ ವಿಹಾರ ಪೋರ್ಟಲಲ್ಲಿ ನೀವು ಟ್ರೆಕ್ಕಿಂಗ್ ಬುಕ್ ಮಾಡಬೇಕಂದ್ರೆ ನೇತ್ರಾವತಿ ಟ್ರೆಕ್ಕಿಂಗ್ ಚಿಕ್ಕಮಗಳೂರು ಲಿಸ್ಟಲ್ಲಿ ಬರೋದಿಲ್ಲ, ಇದು ದಕ್ಷಿಣ ಕನ್ನಡ ಲಿಸ್ಟಲ್ಲಿ ಇರುತ್ತೆ.
ಫಸ್ಟ್ ಪೀಕ್ ರೀಚ್ ಆದಮೇಲೆ ವ್ಯೂ ಒಂದು ಲೆವೆಲಿಗೆ ಚೆನ್ನಾಗೇ ಇರುತ್ತೆ. ಬಟ್ ವ್ಯೂನ ಎಂಜಾಯ್ ಮಾಡಬೇಕಂದ್ರೆ ನೀವು ಸೆಕೆಂಡ್ ಪೀಕ್ ರೀಚ್ ಆಗಲೇಬೇಕು. ಬಿಕಾಸ್ ಸೆಕೆಂಡ್ ಪೀಕಿಂದ ಫುಲ್ 360 ಡಿಗ್ರಿ ವ್ಯೂಸ್ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನೇತ್ರಾವತಿ ಟ್ರೆಕ್ಕಿಂಗಿಗೆ ಡೈಲಿ ಲಿಮಿಟ್ ಇರುತ್ತೆ. ಡೈಲಿ ಅರೌಂಡ್ 300 ಮೆಂಬರ್ಸ್ನ ಮಾತ್ರ ಅಲೋ ಮಾಡ್ತಾರೆ. ಬಿಕಾಸ್ ಜಾಸ್ತಿ ಜನನ ಅಲೋ ಮಾಡಿದ್ರೆ ಫಾರೆಸ್ಟ್ ಪೊಲ್ಯೂಟ್ ಆಗುತ್ತೆ. ಹ್ಯೂಮನ್ಸ್ ನಾವೆಲ್ಲ ಯಾವಾಗಲೂ ಪೊಲ್ಯೂಷನ್ ಎಕ್ಸ್ಪರ್ಟ್ಸ್ ಅಲ್ವಾ ನಾವೆಲ್ಲ. ಸೊ ಫಾರೆಸ್ಟ್ ಈ ನ್ಯಾಚುರಲ್ ಫಾರೆಸ್ಟ್ ಏನಿದೆ ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು, ಜಾಸ್ತಿ ಪೊಲ್ಯೂಟ್ ಮಾಡಬಾರ್ದು ಅಂತ ಹೇಳಿ ಡೈಲಿ 300 ಮೆಂಬರ್ಸ್ನ ಮಾತ್ರ ಅಲೋ ಮಾಡ್ತಾರೆ. ಆ್ಯಂಡ್ ಟ್ರೆಕ್ಕಿಂಗ್ ಹೋಗ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ 1 ಡೇ ಬಿಫೋರ್ ಬುಕ್ ಮಾಡಿರಬೇಕು. ಮ್ಯಾಕ್ಸಿಮಮ್ 15 ಡೇಸ್ ಬಿಫೋರ್ ಬುಕ್ ಮಾಡ್ಬೋದು. ಗೈಸ್, ಲುಕ್ ಎಟ್ ದ ವ್ಯೂ ಫ್ರಮ್ ದ ಪೀಕ್. Do you really think this view is worth all these efforts? Look at the clouds. We're literally standing amidst the clouds. Guys, look at this view. We literally cannot see anything. We are amidst the clouds right now. ಈ ನೇತ್ರಾವತಿ ಪೀಕ್ ಏನಿದೆ ಅದು ಸ್ವಲ್ಪ ನ್ಯಾರೋ ಪೀಕ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ಲ್ಯಾಂಡ್ ಏರಿಯಾ ಸ್ವಲ್ಪ ಲಿಮಿಟೆಡ್ ಆಗಿದೆ. ಪರ್ ಡೇ 300 ಮೆಂಬರ್ಸ್ನ ಅಲೋ ಮಾಡಿನೇ ಇಲ್ಲಿ ಸ್ವಲ್ಪ ಕ್ರೌಡ್ ಅಂತ ಅನಿಸುತ್ತೆ. ಇಮ್ಯಾಜಿನ್ ಇಫ್ ದೆರ್ ವಾಸ್ ನೋ ಲಿಮಿಟ್ ಅಟ್ ಆಲ್, ಈ ವ್ಯೂನ ನೋಡೋದಕ್ಕೆ ಸಿಗ್ತಾನೆ ಇರಲಿಲ್ಲ. ಫುಲ್ ಕ್ರೌಡ್ ಇರ್ತಾ ಇತ್ತು ಇಲ್ಲಿ. ದಿಸ್ ಇಸ್ ದ ವ್ಯೂ ಐ ವಾಸ್ ಟಾಕಿಂಗ್ ಅಬೌಟ್. ಈ ವ್ಯೂ ನಿಮಗೆ ಫಸ್ಟ್ ಪೀಕಲ್ಲಿ ಸಿಗಲ್ಲ. ಸೆಕೆಂಡ್ ಪೀಕ್ ರೀಚ್ ಆದಮೇಲೆ ಮಾತ್ರ ಈ ವ್ಯೂ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯೂ ಫ್ರಮ್ ದಿಸ್ ಪೀಕ್. ಬೇರೆ ಎಲ್ಲ ಡೈರೆಕ್ಷನ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ಕ್ಲೌಡ್ಸ್ ಕವರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಎಲ್ಲ ಮೌಂಟೇನ್ಸ್ ಹೇಗಿದೆ ಅಂದರೆ ಯಾರೋ ಇಲ್ಲಿ ತನಕ ಮೌಂಟೇನ್ಸ್ನೆಲ್ಲ ತಗೊಬಂದು ಇಲ್ಲಿಗೆ ಬಂದು ಕಟ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಇದೆ. ಫನ್ನಿಯಾಗೂ ಇದೆ ಒಂಥರ, ಬಟ್ ವ್ಯೂ ಮಾತ್ರ ತುಂಬಾ ಅಮೇಝಿಂಗ್ ಆಗಿದೆ. ನೇತ್ರಾವತಿ ಮತ್ತು ಕುದುರೆಮುಖ ಎರಡೂ ಪಕ್ಕ ಇರೋದು. ಸೊ ನೇತ್ರಾವತಿ ಟ್ರೆಕ್ಕಿಂಗ್ ಇಸ್ ದ ಶಾರ್ಟರ್ ವರ್ಷನ್ ಆಫ್ ಕುದುರೆಮುಖ. ಕುದುರೆಮುಖ ಟ್ರೆಕ್ಕಿಂಗಲ್ಲಿ ನೀವೇನೇನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಗ್ರಾಸ್ ಲ್ಯಾಂಡ್, ವಾಟರ್ಫಾಲ್ಸ್ ಎಲ್ಲನೂ ನೇತ್ರಾವತಿ ಟ್ರೆಕ್ಕಿಂಗಲ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ನೇತ್ರಾವತಿ ಟ್ರೆಕ್ಕಿಂಗ್ ಇಸ್ ಬಿಗಿನರ್ ಫ್ರೆಂಡ್ಲಿ. ಇಲ್ಲ ನನಗೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಸ್ವಲ್ಪ ಇಂಟೆನ್ಸ್ ಟ್ರೆಕ್ಕಿಂಗ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ಕುದುರೆಮುಖ. ಇವತ್ತು ಬಿಸಿಲಿತ್ತು, ಆದರೂ ಎಷ್ಟು ಕ್ಲೌಡ್ಸ್ ಕವರ್ ಆಗಿದೆ ನೋಡಿ. ಸೊ ನೇತ್ರಾವತಿ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಬೇಕಂದ್ರೆ ವೆದರ್ನ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಬಿಕಾಸ್ ಕ್ಲೌಡಿ ಡೇಸಲ್ಲಿ ಇಲ್ಲಿ ಬಂದರೆ ವ್ಯೂ ಕಾಣಲ್ಲ. ಸೊ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ದಿಸ್ ವಾಸ್ ಮೈ ಫಸ್ಟ್ ಸೋಲೋ ಟ್ರಿಪ್. ನನ್ನ ಫಸ್ಟ್ ಸೋಲೋ ಟ್ರಿಪ್ ಇಷ್ಟು ಈಸಿ ಆಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಎಷ್ಟೊಂದು ಡಿಫಿಕಲ್ಟೀಸ್ನ ಫೇಸ್ ಮಾಡಬೇಕಾಗ್ಬೋದು, ಚಾಲೆಂಜಸ್ ಫೇಸ್ ಮಾಡಬೇಕಾಗಿರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಲಕ್ಕಿಲಿ ದಿಸ್ ವಾಸ್ ಅ ವೆರಿ ಸ್ಮೂತ್ ಜರ್ನಿ. And all thanks to Mount Kinetics. This is definitely not a sponsored video. I'm just sharing my honest opinion here. In fact, ಈ ಟ್ರಿಪ್ ರಿಟರ್ನ್ ಆಗಬೇಕಂದ್ರೆ I truly carried a bag full of memories and lots of friends. Happy New Year! ಈ ಟ್ರೆಕ್ನ ಕಂಪ್ಲೀಟ್ ಮಾಡೋದಕ್ಕೆ ನಾವು ತೊಗೊಂಡಿದ್ದ ಟೈಮ್, ಅಸೆಂಡಿಂಗ್ ವಿ ಟುಕ್ ಅರೌಂಡ್ 2.5 hours, 2.5 to 3 hours. ಆ್ಯಂಡ್ ಡಿಸೆಂಡಿಂಗ್ ವಿ ಟುಕ್ ಲೈಕ್ 3 to 3.5 hours. ಸೊ ಮಾರ್ನಿಂಗ್ 8:30 ನಾವು ಹೋಮ್ ಸ್ಟೇಯಿಂದ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಈವ್ನಿಂಗ್ 4:30 ಎಲ್ಲ ನಾವು ಹೋಮ್ ಸ್ಟೇ ರೀಚ್ ಆಗಿದ್ವಿ. ಡಿಸೆಂಡಿಂಗ್ ಆಗಬೇಕಾದ್ರೆ ಲಂಚ್ಗೆ ಅಂತ ಹೇಳಿ ರಿವರ್ ಹತ್ರ ಒಂದು ಶಾರ್ಟ್ ಬ್ರೇಕ್ನ ತೊಗೊಂಡ್ವಿ. ಈ ವಾಟರ್ ಮಾತ್ರ ತುಂಬ ಫ್ರೀಸಿಂಗ್ ಆಗಿತ್ತು. ಸ್ಟ್ರೈಟ್ ಔಟ್ ಆಫ್ ಫ್ರಿಡ್ಜ್ ವಾಟರ್ ಹೇಗಿರುತ್ತೆ ಅಷ್ಟು ಫ್ರೀಸಿಂಗ್ ಆಗಿತ್ತು. ಲಂಚ್ನ ಹೋಮ್ ಸ್ಟೇಯಿಂದ ಪ್ಯಾಕ್ ಮಾಡಿಕೊಟ್ಟಿದ್ರು. ಹೈಜಿನಿಕ್ ಆಗಿತ್ತು. ಪುಳಿಯೋಗರೆ ವಿತ್ ಪಿಕಲ್ ಕೊಟ್ಟಿದ್ರು. ತುಂಬಾ ಡೆಲಿಷಿಯಸ್ ಆಗೂ ಇತ್ತು. ಸ್ಟಾರ್ಟಿಂಗ್ ಒಂದು ಕ್ಲಿಪ್ಪಲ್ಲಿ ಫಸ್ಟ್ ಸೋರ್ಸ್ ಆಫ್ ವಾಟರ್ ಅಂತ ತೋರಿಸಿದ್ದೆ ಅಲ್ವಾ. ಸೊ ಅಲ್ಲಿಂದ ನೇತ್ರಾವತಿ ವಾಟರ್ನ ಬಾಟಲಲ್ಲಿ ಫಿಲ್ ಮಾಡಿಕೊಂಡು ವಾಪಸ್ ಹೊರಟ್ವಿ. ಇದಾಗಿತ್ತು ನೇತ್ರಾವತಿ ಟ್ರೆಕ್ಕಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ಹೆಚ್ಚು ಟ್ರಾವೆಲ್ ವಿಡಿಯೋಸ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕನ್ಸಿಸ್ಟೆಂಟಾಗಿ. ಸೊ ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you all with a new video. Until then, take care and bye bye.